ನಿನ್ನ ಜೊತೆಯಲಿ ಜೊತೆಯಲಿ. ಈಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಮತ್ತೆ ಎಂಗೇಜ್ಮೆಂಟ್ಗೆ ರೆಡಿಯಾಗಿ. ನೀವು ಕೇಳಿದ್ದಾಯ್ತಲ್ಲ, ಈಗ ನಾವು ಕೇಳಿದ್ದು ನೀವು ಮಾಡಿ. ಪಾಪ ನನ್ನ ಮಗಳು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ತುಂಬಾ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ. ಅಯ್ಯೋ ರೀ ಇವ್ರೆ ರೀ. ಯಾರು? ನಿಮ್ಮನ್ನೇ. ನನ್ನ ಹೆಸರು ಇವ್ರೆ ಅಲ್ಲ ರೀ, ಅಭಯ್ ಅಂತ. ಆದ್ರೂ ಹಂಗೆಲ್ಲ ಹೆಸರಿಟ್ಟು ಕರೆಯಕ್ಕಾಗುತ್ತಾ? ಹೆಸರಿದಂಗೆ ಕರೆಯೋದು ಬೇಡ ಮಾತಾಯಿ, ಆದಷ್ಟು ಬೇಗ ಭಾವ ಅಂತ ಕರೆದ್ಬಿಡೋದು ಸಾಕು. ಪರವಾಗಿಲ್ಲ ಕರೀರಿ. ತಪ್ಪಾಗುತ್ತೆ. ಅದ್ರಲ್ಲೂ ಒಂದ್ ಮನೆ ಉದ್ಧಾರ ಮಾಡ್ತಿರೋರು ನೀವು. ನಾನಾ? ಹ್ಞೂ ಮತ್ತೆ ದಿಶಾಕಂಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿರೋದು ನೀವೇ ತಾನೇ? ಗೊತ್ತಾಗೋಯ್ತಾ? ಹ್ಞೂ, ಎಷ್ಟು ಖುಷಿಯಾಗೋಯ್ತು ಗೊತ್ತಾ ನನಗೆ. ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೋತೀರಾ ನೀವು? ನಿಮ್ಗೋಸ್ಕರ ಅಲ್ಲ ತಾಯಿ, ನಮ್ಮ ಟೀಚರ್ಗೋಸ್ಕರ. ಫ್ರೆಂಡ್ ಅಂದಮೇಲೆ ಅಷ್ಟು ಮಾಡದೆ ಇದ್ರೆ ಹೇಗ್ರಿ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಸಾಕು ಕಣ್ರಿ, ನನ್ನ ಪರ್ಸು ಪಾಕೆಟು ಎಲ್ಲ ತುಂಬೋಯ್ತು. ಯಾಕೆ? ಮತ್ತೆ ನೀವು ಅಷ್ಟೊಂದು ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲೆಲ್ಲಿ ಅಂತ ತುಂಬಿಕೊಳ್ಳಿ. ಹೋಗಿಪ್ಪ, ನೀವು ಏನೇನೋ ಮಾತಾಡ್ತೀರಾ, ಆದ್ರೂ ಒಂಥರ ಚಂದ ನೀವು ಮಾತಾಡೋದು. ಬರೀ ಮಾತು ಚಂದ ಇದೆ ಸಾಲದು ಕಣ್ರಿ, ನನ್ನ ಫ್ರೆಂಡ್ ಸರ್ಕಲ್ ಕೂಡ ಚಂದ ಇರಬೇಕು. ನೀವು ನಿಮ್ಮ ಮನೆಯವರು ಎಲ್ಲರೂ ಖುಷಿಯಿಂದ ಇರಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅನ್ನಿಸ್ತಿದೆ. ಬಟ್ ನೀವು ಹೆಲ್ಪ್ ಮಾಡಬೇಕು. ಅಯ್ಯಯ್ಯೋ, ಹೆಲ್ಪ್ ಅಂತ ಎಲ್ಲ ಹೇಳಿ ನನ್ನ ನೋಯಿಸ್ಬೇಡಿ. ನೀವು ಆರ್ಡ್ರ್ ಮಾಡಬೇಕು. ನೀವು ಓಕೆ, ನಿಮ್ಮನ್ನೆಲ್ಲ ಸಂತೋಷವಾಗಿಡಬೇಕು ಅಂತಂದರೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಬೇಕು ಅನ್ನಿಸ್ತಿದೆ. ಅದಕ್ಕೂ ಮುಂಚೆ ನಿಮ್ಮ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು, ಫೈನಾನ್ಷಿಯಲಿ ಮ್ಯಾಟರ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಅಂದರೆ ನೀವು ದುಡ್ಡು ಕೊಡ್ತೀರಾ? ದುಡ್ಡು ಅನ್ಕೋಬೇಡಿ, ನಿಮ್ಮ ಮನೆ ಹುಡುಗ ಏನೋ ಕಷ್ಟಕ್ಕೆ ಕೈ ಜೋಡಿಸ್ತಿದ್ದಾನೆ ಅಂತ ಅನ್ಕೊಳ್ಳಿ. ಪ್ಲೀಸ್ ಪ್ರತಿಮಾ, ನೀವು ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳಿ ಪ್ಲೀಸ್. ಇಲ್ಲ, ನೀವು ಹಾಗೆಲ್ಲ ಮಾಡಿದ್ರೆ ನಂಗೆ ಮುಜುಗರ ಆಗುತ್ತೆ. ಅಕ್ಕಂಗೆ ಗೊತ್ತಾದ್ರಂತೂ. ನೀವು ಹೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನಾನೇನು ಕೊಡಲ್ಲ. ನನ್ನ ಫ್ರೆಂಡ್ ಒಬ್ಬ ಬಡ್ಡಿ ಇಲ್ಲದೆ ಸಾಲ ಕೊಡ್ತೀನಿ, ಯಾರಾದ್ರು ತಗೊಳ್ಳೋರಿದ್ರೆ ಹೇಳು ಅಂತಿದ್ದ, ಅದಕ್ಕೆ ಕೇಳ್ದೆ. ಪ್ಲೀಸ್ ರೀ, ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ನಂಗಿಷ್ಟ ಇರಲ್ವಾ? ನಿಮ್ಮ ಅಭಯ್ಗೋಸ್ಕರ ನೀವಿಷ್ಟು ಮಾಡಲ್ವಾ? ಆಯ್ತು, ಚಂದ್ರಣ್ಣಂಗೆ, ಸೀತಕ್ಕಂಗೆ, ಆಮೇಲೆ ಪದ್ಮ ಆಂಟಿಗೆ ಎಲ್ಲ ಸೇರಿಸಿ ಒಂದು 50,000 ಸಾಲ ಕೊಡಬೇಕು. ಅಷ್ಟೇನಾ? ನನ್ನ ಫ್ರೆಂಡ್ ಕೊಡಬೇಕು ಅನ್ಕೊಂಡಿರೋದು 2 ಲಕ್ಷ. ಉಳಿಯೋ 1.5 ಲಕ್ಷಕ್ಕೆ ಏನು ಮಾಡ್ತೀರಾ? ನಿಮ್ಮ ಅಮ್ಮಂಗೆ ದೊಡ್ಡ ಆಸೆ ಅಂತ ಏನಾದರೂ ಇದೆಯಾ? ಅಮ್ಮಂಗೆ ಕಾಸಿನ ಸರ ಹಾಕೋಬೇಕಂತ ತುಂಬ ಇಷ್ಟ, ಆದರೆ ಅದು ಈ ಜನ್ಮದಲ್ಲಿ ಈಡೇರಲ್ಲ ಬಿಡಿ. ಉಳಿಯೋ ದುಡ್ಡೆಲ್ಲ ಆಗುತ್ತೆ ಬಿಡ್ರೆ. ಆಮೇಲೆ ನಿಮ್ಮ ದಿಶಾಕಂಗೆ ಡೈಮಂಡ್ ರಿಂಗ್ ಅಂದರೆ ತುಂಬ ಇಷ್ಟ. ಅವಾಗವಾಗ ಡೂಪ್ಲಿಕೇಟ್ ರಿಂಗ್ ಹಾಕೊಂಡು ಖುಷಿ ಪಡ್ತಿರ್ತಾಳೆ. ಓ, ಟ್ರೈ ಮಾಡ್ಬೋದು. ನಿಮಗೆ? ನನಗೆ 2 ಸ್ಟೆಪ್ ಓಲೆ ಜುಮ್ಕಿ ಹಾಕೋಬೇಕು ಅಂತ ತುಂಬ ಆಸೆ. ಅಡ್ಜಸ್ಟ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಆಮೇಲೆ ಶಾಲಿನಿ ಅಕ್ಕಂಗೆ ಸಾಕಂಡ್ರೆ ಉಳಿಯೋ ದುಡ್ಡಂತೂ ಪೂರ್ತಿ ಖಾಲಿ ಆಗೋಯ್ತು. ನಿಮ್ಮ ಶಾಲಿನಿ ಅಕ್ಕಂಗೆ ಅವರೇ ಬೇಕಾದ್ರೆ ಕೊಂಡ್ಕೋತಾರೆ ಬಿಡಿ. ಹಂಗಲ್ಲ, ಅದು ಅಕ್ಕನ್ ಬಿಡ್ರಿ ಅನ್ನಲ್ಲ. ಈಗ ಒಂದೇ ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ, ಯೋಚನೆ ಮಾಡಿ ಹೇಳಿ. ಅಕಸ್ಮಾತ್ ನಾನು ನಿಮ್ಮ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ಆಗಿ ಬಂದರೆ ನೀವು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೋತೀರಾ?
ನಮ್ಮ ಫ್ಯಾಮಿಲಿ ಮೆಂಬರ್. ರೀ ನಿಂತ್ಕೊಳ್ರಿ. ರೀ ಪ್ರತಿಮಾ, ಏನಾದ್ರೂ ಹೇಳ್ಬಿಟ್ಟು ಹೋಗ್ರಿ. ಯೋಚನೆ ಮಾಡ್ತೀನಿ. ಬಾರ ಮುದ್ಕ, ನಿನ್ಗೆ ಇವತ್ತಿದೆ ಹಬ್ಬ. ನನಗೆ 64 ರೋಗ ಇದೆ ಅಂತೀಯಾ? ಮಾಡ್ತೀನಿ ತಾಳು. ಇದೇನಪ್ಪ ರೋಗ ಮಾತಾರೆಲ್ಲ ವ್ಯಾಯಾಮ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೇನಪ್ಪ ಮುದುಕಿ ಕಣಕಿದ್ರು ಸುಮ್ಮನೆ ಇದೆಯಲ್ಲ. 64 ರೋಗದ ಜೊತೆಗೆ ಬಾಯಿನೂ ಬಿದ್ದೋಗ್ಬಿಡ್ತಾ ಏನು? ಸದ್ಯ ನನ್ನ ಕಿವಿ ಪುಣ್ಯ ಮಾಡಿತ್ತು. ನನ್ನ ಅಂದ ಚಂದ ನೋಡಿ ಹಳೇ ಮುದುಕರ್ಗು ಆಸೆ ಆಗಿ ಹೋಗುತ್ತೆ, ಬಂದು ಕೂತ್ ಬಿಡ್ತಾರೆ. ಓಹೋ, ಏನು ನಿನ್ನಂದ ಚಂದನಾ? ಏನ್ ಬಾಲಿವುಡ್ ಪಿಕ್ಚರ್ ಹೀರೋಯಿನ್ನು ನಿನ್ನಂದ ಚಂದ ನೋಡಕ್ಕೆ? ನಿನ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಹಾಳಾದವರು ನೆಗದು ಬೀಳೋ ವಯಸ್ಸಾದ್ರೂ ಚಾಪಳ ಬಿಟ್ಟಿಲ್ವಲ್ಲ. ಯಾರು ಹೇಳ್ತಾ ಇದೀಯಾ? ನಿನ್ಗೆ ಕಣ ಮುದ್ಕ. ಹೆಂಗಿದೆ ಮೈಗೆ? ನಿನ್ ಮೈಗೆ ಹೆಂಗಿದೆ? ನೆಗದು ಬೀಳೋ ವಯಸ್ಸಾದ್ರೂ ಚಾಪಳ ಬಿಟ್ಟಿಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನ್ನ ಮೇಲೆ ನಿನ್ಗೆ ಹಿಡ್ತಾ ಇಲ್ವಲ್ಲಯ್ಯ. ಮಂಚಕ್ಕೊಂದ್ ಕಾಲು ಮಸಾಣಕ್ಕೊಂದ್ ಕಾಲು ಹಾಕೊಂಡಿದೀಯ. ಇಂಥ ಅವಸ್ಥೆಯಲ್ಲೂ ನಿನ್ಗೆ ಯಾರದು ಮುತ್ತು ಕೊಡ್ಬೇಕಾ? ಮುತ್ತ? ಎಂತ ಮುತ್ತು? ಮುದ್ಕ, ಈ ವಯಸ್ಸಲ್ಲೂ ಬೇಕಾಯ್ತಲ್ಲ ನಿನಗೆ? ಏನಯ್ಯ ಕಿಸ್ಮಿ ಅಂತ ಬೋರ್ಡ್ ಹಾಕೊಂಡು ಬರೋ ಹುಡುಗಿನೆಲ್ಲ ಚುಡಾಯಿಸ್ತಾ ಇದೆಯಲ್ಲ. ನಾನಾ? ಕಿಸ್ಮಿ ಎಲ್ಲಿ? ಇಲ್ಲಿ ಯಾಕೆ ಬಂತು? ಮೇಲಿಂದ ಮೇನ್ಗೆ ಬಂದು ನಿನ್ ಬೆನ್ನಿಗೆ ಅಂಟಿಸ್ಬಿಟ್ಟು ಹೋದ್ಲು. ಶೋಕಿ ಮುದ್ಕ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟಿದ್ದೀರಲ್ಲ, ಎಳ್ಕೊಂಡೋಗಿ ಪಾರ್ಕಿಂದ ಆಚೆ ತಳ್ಳಿ. ಮುದ್ಕಿ ಎಲ್ಲ ನಿಂದೆ ಕಿತಾಬಿಟ್ಟಿ. ನೋಡಿದ್ರಪ್ಪ, 64 ರೋಗ ಇಟ್ಕೊಂಡು ನರಳ್ತಾ ಇದ್ದೀನಿ ನಾನು. ಅಂತದ್ರಲ್ಲಿ ಮುದ್ಕನ್ ಬೆನ್ನಿಗೆ ನಾನು ಚೀಟಿ ಅಂಟಿಸ್ತೀನ? ನಂಬೋ ಮಾತಾ ಇದು? ಇಂಥ ಅಜ್ಜಿ ಮೇಲೆ ಕಂಪ್ಲೇಂಟ್ ಮಾಡ್ತಿಲ್ಲ ಮುದ್ಕ. ಅಲ್ಲ, ಈ ವಯಸ್ಸಿಗೆ ನಿನಗೆ ಇದು ಬೇಕಾಗಿತ್ತಾ? ಅಲ್ಲಪ್ಪ, ನಾನು ಪೊಲೀಸರು ಕಳ್ಸ್ಬಿಡ್ತೀನಿ. ಬಿಡ್ರಿ. ಏನಿದ್ರಿ? ನನ್ಗೆ ಗೊತ್ತು, ಎಲ್ಲ ನಿಂದೆ ಕಿತಾಬಿಟ್ಟಿ. ನನ್ನನ್ನು ಆಚೆಗೆ ಹಾಕಿಸ್ತೀಯಾ? ನೋಡ್ಕೊತೀನಿ, ಬಿಡಲ್ಲ. ಹೋಗ ಮುದ್ಕ, ಕಂಡಿದ್ದೀನಿ ನಾನು ನಿನ್ ಪೌರುಷನ. ಹೋಗ. ಸೇಡು ಅವೀಗ 12 ವರ್ಷ ಆದ್ರೆ ನನಗೆ 24 ವರ್ಷ. ಬಿಡ್ರಿ.
ನಮಸ್ತೆ. ಏನೋ ಮೀಟ್ ಮಾಡಬೇಕು ಅಂದಂತೆ. ಮನ್ಸಿನ ಭಾವನೆಗಳು ಆಕಾಂಕ್ಷೆಗಳನ್ನ ಪರಸ್ಪರ ವಿನಿಮಯ ಮಾಡ್ಕೊಳ್ಳೋದಿರತ್ತಲ್ವಾ, ಅದಕ್ಕೆ. ಅವಾಗ್ಲೇ ತಾನೆ ಪ್ರೀತಿಗೆ ಪೋಷಕಾಂಶ ಸಿಗೋದು. ಇಲ್ಲಾಂದ್ರೆ ಆತ್ಮಸ್ಫೂರ್ತಿಗೆ ದಾರಿಯಾದ್ರೂ ಎಲ್ಲಿರುತ್ತೆ ಹೇಳಿ? ಆತ್ಮ ಪೋಷಕಾಂಶ ರೇ, ಕನ್ನಡದಲ್ಲಿ ಮಾತಾಡ್ರಿ. ಕನ್ನಡನೇ. ಆತ್ಮಸ್ಫೂರ್ತಿ ಗೊತ್ತಿಲ್ವಾ? ಪ್ರೀತಿಗೆ ಪೋಷಕಾಂಶ ಅಂದ್ರೆ ಒಬ್ರು ವಿಷಯ ಇನ್ನೊಬ್ರು ಗೊತ್ತಾಗೋದು ತಾನೆ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನನ್ಗೆ ಅರ್ಥ ಆಗಲ್ಲಪ್ಪ. ಸಹಜವಾಗಿ ಮಾತಾಡಿ ನಂತರ. ಸಹಜವಾಗೇ ಮಾತಾಡ್ತಿರೋದು. ನನ್ನ ಭಾಷೆನ ಸ್ವಲ್ಪ ವೈಭವೀಕರಣ ಮಾಡ್ತಿದ್ದೀನಿ ಅಷ್ಟೇ. ನೀವೇನು ಓದಿರೋದು? ಕನ್ನಡ MA. ಓ ಸರಿ ಸರಿ. ಮತ್ತೆ ಇನ್ನೇನು ವಿಷಯ? ನೀವೇ ಹೇಳ್ಬೇಕು. ನನ್ನ ನಿಮ್ಮ ಮನಸ್ಸು ಪ್ರತಿಸ್ಪಂದನೆ ಆದ್ರೆ ಮಾತ್ರ ನಮ್ಮ ಪ್ರೀತಿಗೆ ದಾರಿ ಆಗೋದು, ಸಂಸಾರದ ದಾರಿ ಸುಗಮವಾಗಿರೋದು. ಹಾ, ಹೌದೌದು. ನಿಮ್ಮ ಮಾನಸಿಕ ಪ್ರಪಂಚದಲ್ಲಿ ಆಧಿಪತ್ಯ ಸ್ಥಾಪಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಪ್ರವೇಶ ಅವಕಾಶ ಇದೆಯಾ? ಹಾ, ಯಾವಾಗ ಬೇಕಾದ್ರೂ ಬನ್ನಿ. ತುಂಬಾ ಸಂತೋಷ. ಯಾಕೆ? ನನ್ನ ಪ್ರೀತಿನ ಸ್ವೀಕರಣೆ ಮಾಡಿದ್ದಕ್ಕೆ. ನಾನಾ? ನೀವೇ ಈಗ ತಾನೇ ಹೂ ಅಂದ್ರಲ್ಲ. ಯಪ್ಪ, ಎಲ್ಲಿಂದ ಹಿಡ್ಕೊಂಬಂದ್ರಪ್ಪ ಇವಳನ್ನ? ಮಿಸ್ ಗರಗಸ, ಅದು ಹಳೆಗನ್ನಡದಾಗ ಗರಗಸ ಹಾಕೊಂಡು ಕೂತಿದ್ದಾಳೆ. ಮತ್ತೆ ನಿಮ್ಮ ಹವ್ಯಾಸದ ಬಗ್ಗೆ ಕೇಳ್ಬೋದಾ? ಹಂಗಂದ್ರೆ? ಪಾಪ ನಿಮಗೆ ನನ್ನಷ್ಟು ಕನ್ನಡ ಬರಲ್ಲ ಅನ್ಸುತ್ತೆ. ಹಾಬೀಸ್ ಬಗ್ಗೆ ಹೇಳಿ. ಓ ಹಾಬೀಸಾ? ನನಗೆ ಮ್ಯೂಸಿಕ್ಕು, ಫೋಟೋಗ್ರಫಿ, ರಚಿನ್ ಜೊತೆ ಚೆಸ್ ಆಡೋದು, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮಗೆ? ನನಗೆ ವೀಣೆ ನುಡ್ಸೋದಂದ್ರೆ ತುಂಬಾ ಇಷ್ಟ. ಕರ್ನಾಟಕದಲ್ಲಿ ಕಲ್ಯಾಣಿ ರಾಗ, ಹಿಂದೂಸ್ತಾನಿನಲ್ಲಿ ಹಿಂದೋಳ ರಾಗದಲ್ಲಿ ಹಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಗಿಡ ನೆಡೋದು, ಅಡುಗೆ ಮಾಡೋದು, ಪುಸ್ತಕ ಓದೋದು. ಹಾ, ನನಗೆ ಕವನಗಳು ಬರೆಯೋದು ಅಂದ್ರೆ ತುಂಬಾ ಇಷ್ಟ. ಒಂದು ಕವಿತೆ ಬರೆದಿದ್ದೀನಿ, ಹೇಳ? ಅಳುತ್ತಿದೆ ಮನಸ್ಸು, ಅಳುತ್ತಿದೆ ಮನಸ್ಸು, ನನ್ನ ನೀನು ಪ್ರೀತಿಸದೆ. ಕರಗಿದ ಮನಸ್ಸು, ಕೊರಗಿದ ಮನಸ್ಸು, ಬೇರೆ ದಾರಿ ಕಾಣಿಸದೆ. ಸೂಪರ್, ಏನ್ ಸಖತ್ತಾಗಿ ಬರೀತೀರಾ. ಅದ್ಯಾವ್ದು ಅವಾರ್ಡ್ ಕೊಡ್ತಾರಂತಲ್ಲ, ಅದ್ ಗ್ಯಾರಂಟಿ ನಿಮ್ಗೆ ಬಿಡಿ. ಸೂಪರ್. ಸೂಪರ್. ಅಯ್ಯೋ, ಯಾಕೆ? ಏನಾಯ್ತು? ಏನಿಲ್ಲ. ಇವತ್ತು ಗಾಂಧಿ ಬಜಾರಲ್ಲಿ ವಚನ ಕಮ್ಮಟ ಇದೆ, ಹೋಗೋಣವಾ? ಕಮ್ಮಟ ಅಂದ್ರೆ? ಅಷ್ಟು ಗೊತ್ತಿಲ್ವಾ? ಹಳೆ ವಚನಕಾರರ ಬಗ್ಗೆ ಉಪನ್ಯಾಸ ಇರುತ್ತೆ. ಆಮೇಲೆ ನಿಮ್ ಉಪವಾಸನೆಲ್ಲ ನಾಳೆಗೆ ಇಟ್ಕೊಳ್ಳೋಣ ಪ್ಲೀಸ್. ಅದು ಉಪವಾಸ ಅಲ್ಲ, ಉಪನ್ಯಾಸ. ಅದೇ, ಅದನ್ನೇ ಇವತ್ ಬೇಡ, ನಾಳೆಗೆ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ನನಗಂತೂ ಪರ್ಮನೆಂಟ್ ಉಪವಾಸ ಆಗ್ಬಿಡುತ್ತೆ. ಅಂದ್ರೆ ನಾಳೆ ಸಿಕ್ಕಾಗ ಹೇಳ್ತೀನಿ. ಬರ್ಲಾ? ಬಾಯ್. ಅಲ್ಲ, ನಾಳೆ
ಸಾಹಿತ್ಯ ಸಂಪಾದಕ್ಕಾದ್ರೂ ಬರ್ತೀರಾ? ಯಾಕ್ರಿ ಹಂಗ್ ಬಂದ್ಬಿಟ್ರಿ? ಇನ್ನೇನ್ ಮಾಡ್ಬೇಕಿತ್ತು? ನಾನೇನು ಅವಳ ಜೊತೆ ಕೂತ್ಕೊಂಡಲ್ಲಿ ಹರಟೆ ಹೊಡಿತಿರ್ಲಿಲ್ಲ. ಅವ್ರ ಅಪ್ಪನೇ ನನ್ ಫೋರ್ಸ್ ಮಾಡಿದ್ರು ನನ್ನ ಮಗಳನ್ನ ಮಾತಾಡ್ಸು ಅಂತ. ಅದಕ್ಕೆ ಕ್ಯಾಶುವಲ್ ಆಗಿ ಮಾತಾಡ್ಸೋಣ ಅಂತ ಅಲ್ಲಿ ಹೋಗಿದ್ದೆ. ನಾನೇನಾದ್ರೂ ಕೇಳ್ದ್ನಾ? ನೀವು ಕೇಳಿಲ್ಲ ಅಂದ್ರೆ ನಾನು ಹೇಳಲೇಬೇಕಲ್ವಾ? ಇಲ್ಲಾಂದ್ರೆ ಸುಮ್ಮನೆ ತಪ್ಪು ತಿಳ್ಕೊತೀರಾ. ನಾನು ಯಾಕೆ ತಪ್ಪು ತಿಳ್ಕೊಂಡ್ಲಿ? ನೀನ್ ಮದ್ವೆ ಆಗ್ಬೇಕಿರೋ ಹುಡುಗಿ, ನೀನು ಅವಳ ಜೊತೆ ಸಂತೋಷವಾಗಿದ್ರೆ ನನ್ಗೇನ್ ನಷ್ಟ ಇಲ್ಲ. ಎಂತ ಸಂತೋಷ ಅಂದ್ರೆ ಅವಳು ಮಾತಾಡಿದ್ ನೆನ್ಸ್ಕೊಂಡ್ರೆ ಊರ್ ಬಿಟ್ಟು ಓಡೋಗ್ಬೇಕು ಅನ್ಸುತ್ತೆ. ಸಂಸ್ಕೃತನ ಮಿಕ್ಸ್ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ಲು. ಹೆಂಗ್ ತಲೆ ಕೆಟ್ಟೋಯ್ತು ಗೊತ್ತಾ? ಅದೇನಾರು ಇರ್ಲಿ, ಅವಳು ನಿನ್ನೆ ನಂಬಿದ್ದಾಳೆ. ನಿಮ್ ಮನೆಯವರು ಅವಳನ್ನೇ ಒಪ್ಕೊಂಡಿದ್ದಾರೆ. ಡಿಸಪಾಯಿಂಟ್ ಮಾಡಬೇಡ. ಸುಮ್ಮನೆ ಮದ್ವೆ ಆಗಿ ಆರಾಮಾಗಿರು. ಏನ್ ಹಿಂಗ್ ಮಾತಾಡ್ತೀರಾ? ಒಳ್ಳೆ ಹಳೆ ಪಿಕ್ಚರ್ ಹೀರೋಯಿನ್ ತರ. ನನ್ಗೆ ಅವಳು ಇಷ್ಟ ಇಲ್ಲ. ನಾನ್ ಪ್ರೀತಿಸ್ತಿರೋದು ನಿಮ್ಮನ್ನ. ಬೇಡ. ಇನ್ನೊಂದ್ಸಲಿ ನಿನ್ ಬಾಯಲ್ಲಿ ಆ ಪದ ಬಂದ್ರೆ ಚೆನ್ನಾಗಿರಲ್ಲ. ಹೇಳಿದ್ದೆ ಹೇಳ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಆಯ್ತು, ಪ್ರೀತಿಸ್ತೀನಿ ಅಂದ್ರೆ ತಾನೇ ಸಿಟ್ಟು ಬರೋದು. मैं तुमसे प्यार करता हूँ. ఉన్నోడు కాదలిల్ విడుందే నువ్వంటే నాకు చాలా ఇష్టం. తియామో త్రోపో. సాకు. मैं तुमसे प्यार करता हूँ. ఉన్నోడు కాదలిల్ విడుందే నువ్వంటే నాకు చాలా ఇష్టం. తియామో త్రోపో. సాకు. ಅತಿಯಾಗಿ ಆಡ್ಬೇಡ. ನನ್ನ ಪೇಷನ್ಸ್ ಮೀರೋಯ್ತು ಅಂದ್ರೆ ಆಮೇಲೆ ಜನ್ಮದಲ್ಲೂ ನನ್ನ ಮುಖ ಸಿಗಲ್ಲ ನಿನ್ಗೆ. ಹಂಗನ್ಬೇಡ್ರಿ. ನಿಮ್ಮ ಮುಖದಲ್ಲಿ ನಗು ನೋಡಕ್ಕೋಸ್ಕರ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಹೋಗೋ. ಹೆಣ್ಮಕ್ಳಿಗೆ ಇಷ್ಟೊಂದು ಇದಿರಬಾರ್ದು. ಅಪ್ಪ ರಂಗ, ಈಗಿನ ಕಾಲದ ಹುಡುಗಿರೋ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಹಿಂದೆ ಬಿದ್ದು ಲವ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ. ನಿಮ್ಮ ಹುಡುಗಿ ಹಿಂದೆ ಬಿದ್ದು ಎಷ್ಟೇ ಗೋಗರ್ದು ಬೈಸ್ಕೊಂಡ್ರು ಅವ್ರಿಗೆ ಎಷ್ಟು ಜಂಬ ನೋಡು. ಯಾವ್ದು ಮಾಡೋ ತಂದೆ, ಅವ್ರ ಕೋಪ ಕಮ್ಮಿ ಮಾಡಿಸೋ. ರಂಗ, ಪಾಂಡುರಂಗ, 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 ಪಂಡರಾಪುರ ನಮ್ಮತ್ತೆ ಕನ್ಸು. ಪಾಂಡುರಂಗ, ಪಾಂಡುರಂಗ. ಓಹ್ ಬಾಪ. ಆಂಟಿ, ನಿಮ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್? ನನಗ? ಏನಪ್ಪ ಅದು? ಇಲ್ಲಿ ನೋಡಿ ಆಂಟಿ, ಪಂಡರಾಪುರಕ್ಕೆ ಬಸ್ ಟಿಕೆಟ್ ತಗೊಂಬಂದಿದ್ದೀನಿ. ನೀವು ಆ ಪಾಂಡುರಂಗನ್ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಲ್ಲ, ನಿಮ್ ಬೇಡಿಕೆ ಮೋಸ್ಟ್ಲಿ ಅವನಿಗೆ ಕೇಳಿಸಿದೆ ಅನ್ಸುತ್ತೆ. ಅದಕ್ಕೆ ನಿಮ್ಮನ್ ಕರ್ಕೋಬೇಕು ಅಂತ ನನ್ನನ್ನು ಕಳಿಸಿದಾನೆ. ಅಂದ್ರೆ ಪಂಡರಾಪುರಕ್ಕೆ ಟಿಕೆಟ್ ಆಂಟಿ. ಪಂಡರಾಪುರಕ್ಕ ಟಿಕೆಟಾ? ಎಷ್ಟು ದುಡ್ಡಾಗುತ್ತೆ? ಅಯ್ಯೋ, ಫುಲ್ಲು ಫ್ರೀ ಆಂಟಿ. ಆಕ್ಚುಲಿ ನಮ್ಮ ಆಂಟಿ ಕಡೆ ಟೀಮ್ನವರು ಇದನ್ನ ಪ್ಲಾನ್ ಮಾಡಿದ್ರು. ಅದ್ರಲ್ಲಿ ಸಡನ್ ಆಗಿ ಒಬ್ರು ಕ್ಯಾನ್ಸಲ್ ಆಗ್ಬಿಟ್ರು. ಒಂದ್ ಸೀಟ್ ಇದೆ, ಯಾರನ್ನ ಕರ್ಕೊಂಡು ಹೋಗೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ರು. ನನಗೆ ನಿಮ್ ನೆನಪಾಗೋಯ್ತು ಆಂಟಿ. ಟಿಕೆಟ್ ಇಸ್ಕೊಂಡು ಓಡಿ ಬಂದ್ಬಿಟ್ಟೆ. ಇದಕ್ಕೆ ನೀವು ₹1 ಖರ್ಚು ಮಾಡಂಗಿಲ್ಲ. 2 ದಿನ ಆರಾಮಾಗಿ ಹೋಗಿ ಪಂಡರಾಪುರ, ಕೊಲ್ಲಾಪುರ, ಶಿರ್ಡಿ ಎಲ್ಲದನ್ನು ಸುತ್ತಾಡ್ಕೊಂಡ್ ಬರ್ಬೋದು. ಸರಿ ಸರಿ ಸರಿ. ಮತ್ತೆ ಯಾವಾಗ ಹೊರಡ್ಬೇಕಂತೆ? ಇವತ್ತೇ ಆಂಟಿ, ಈಗ್ಲೇ. ರಾತ್ರಿ 8 ಗಂಟೆಗೆ ಬಸ್ ಹೊರಟ್ಬಿಡುತ್ತೆ. ಈಗ್ಲೇನಾ?
ಹೆಂಗಪ್ಪ ಆಗುತ್ತೆ ಇಲ್ಲಿ ಮನೆ ಕಡೆ ನಾನಿದ್ದೀನಲ್ಲ ಆಂಟಿ. ಅಂದ್ರೆ ನಿಮ್ಮ ಮಕ್ಕಳೆಲ್ಲ ಏನ್ ಚಿಕ್ಕವ್ರ, ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ. ನೀವು ಹೋಗ್ ಬನ್ನಿ. ರಂಗ ಅವನಾಗವನೇ ಕರ್ದಾಗ ಹೋಗ್ಲಿಲ್ಲ ಅಂದ್ರೆ ಅವನಿಗೆ ಕೋಪ ಬರಲ್ವಾ? ಅದು ನಿಜಾನೇ. ಎಷ್ಟೋ ವರ್ಷದ ಬೇಡಿಕೆನ ಆ ರಂಗ ನಿನ್ ರೂಪದಲ್ಲಿ ಈಡೇರಿಸ್ತಾ ಇದ್ದಾನೆ. ಆದ್ರೂ ಮಕ್ಕಳನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ನಮ್ ಶಾಲಿನಿ ಬರ್ಲಿ.